ವಿನಾಯಕ್ ಸರ್ ಕುತ್ಕೊಳ್ಳೋದು ನಾನು ಮಾತಾಡ್ಲಿಕ್ಕೆ ಆಗಲ್ಲ. ರಿಯಲಿ ಬಿಕಾಸ್ ಹಿ ಈಸ್ ಸಿಟಿಂಗ್ ಸ್ಟ್ಯಾಂಡಿಂಗ್ ದೇರ್. ನನಗೆ ತುಂಬಾ ಅದು ಇದನ್ಸುತ್ತೆ. ಏನಕ್ಕೆ ಅಂದ್ರೆ see I have been a friend of him since from the last 5 years and I have seen ಈ ವರ್ಷ ಇಂಟರ್ವ್ಯೂಗೋಸ್ಕರ ಅವ್ರು ಹಾಕಿರುವಂತ ಎಫರ್ಟ್ ಅನ್ನ ನಾನು ಕಣ್ಣಾರೆ ನೋಡಿದೀನಿ. ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಕನಕಮೂರ್ತಿ ತರ ನಿಂತ್ಕೊಂಡ್ರೆ ನನಗೆ ಅದು ಸೊ ಅದೊಂದ್ ಸ್ವಲ್ಪ ಇಷ್ಟ ಆಗಲ್ಲ. ಸೊ ಸಿ ದೀಸ್ ಆರ್ ಆಲ್ ಟಾಪರ್ಸ್. ಸೊ ಇಷ್ಟು ಜನರನ್ನ ಸೇರಿಸುವಂತ ಇದು ಇಷ್ಟೇ ಅಲ್ಲ, ಎಷ್ಟೋ ಜನ ಇಂಟರ್ವ್ಯೂಗೆ ಬಂದಂತವ್ರು ಆಲ್ಮೋಸ್ಟ್ 50+ ಸ್ಟೂಡೆಂಟ್ಸ್ has took the guidance under Vinayak sir. He is a wonderful person. ಇವತ್ತು ನಮ್ಮ ಮೇನ್ಸ್ ಸ್ಕೋರ್ ಏನಿದೆ ಪರ್ಟಿಕ್ಯುಲರ್ಲಿ ನಮ್ದು ಇನ್ ದ ಫಸ್ಟ್ ಅಟೆಂಪ್ಟ್ ಮೇನ್ಸ್ ಜೊತೆಲಿ ಬರ್ದಂತವ್ರು ಅದ್ರಲ್ಲಿ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಕಾರಣ ದಟ್ ಇಸ್ ವಿನಾಯಕ್ ಸರ್. ಸೊ ನಾವು ಹಲವಾರು ಮೇನ್ಸ್ ಸಬ್ಜೆಕ್ಟ್ ಅನ್ನ ಜೊತೆಲಿ ಡಿಸ್ಕಸ್ ಮಾಡಿದೀವಿ. ನಾವು ಕನ್ನಡ ಲಿಟರೇಚರ್ ಡಿಸ್ಕಸ್ ಮಾಡಿದೀವಿ, ಮೇನ್ಸ್ ಸಬ್ಜೆಕ್ಟ್ ಅನ್ನ ಡಿಸ್ಕಸ್ ಮಾಡಿದೀವಿ. ಅವ್ರಲ್ಲಿ ನಿಂತಿದ್ರೆ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಒಂದು ರೀತಿ ಅನಿಸ್ತಿತ್ತು. ಸೊ ಈಸ್ ಆಸ್ Manoj said, he is a highly deserving candidate. I hope he will definitely become an IAS officer. The nation needs an officer like him. Okay, and as ma'am mentioned, I am a classroom student of Law Excellence student ಆಗಿ ನಾನು ಹೈದರಾಬಾದ್ ಅಲ್ಲಿ ಓದಿದ್ದು 2019 June 13 ನಂದು ಬ್ಯಾಚ್ ಸ್ಟಾರ್ಟ್ ಆಗಿದ್ದು. June 13 ಇಂದ 2019 ಇಂದ it was a 7 years of journey. I have given 5 attempts, 4 mains. This is my 3rd interview and I secured all India rank 554. So I am hoping to get IPS or IRS, I don't know. This is a long journey. So I wanted to share ಅಂದ್ರೆ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳು, ನಂದು ತುಂಬಾ ಎಕ್ಸ್ಪೀರಿಯನ್ಸ್ ನಾ ಹೇಳಿದೀನಿ ಆಲ್ಮೋಸ್ಟ್ ಎಲ್ಲ ಕಡೆ. ಐ ವಾಂಟೆಡ್ ಟು ಶೇರ್ ಸರ್ಟೈನ್ ಅನೆಕ್ಡೋಟ್ಸ್, ಅಂದ್ರೆ ಕೆಲವೊಂದು ಸ್ಟೋರಿಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಇರಬೇಕು ಒಬ್ಬ UPSC ಆಸ್ಪಿರೆಂಟ್ ಅಂತ. ನಾವೆಲ್ಲರೂ ಹೇಳ್ತಾ ಬರ್ತೀವಿ ಏನಪ್ಪಾ ಅಂದ್ರೆ UPSC ಜರ್ನಿಯನ್ನು ನೀವು ಸ್ಟಾರ್ಟ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಎಕ್ಸಾಮ್ ಯಾವ ರೀತಿ ಇದೆ, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ, ಈ ರೀತಿ ಪ್ರಿಪೇರ್ ಆಗ್ಬೇಕು ಅಂತ. ಕರೆಕ್ಟಾ? ದಿಸ್ ವಾಸ್ ದ ಮಿಸ್ಟೇಕ್ ಐ ಕಮಿಟೆಡ್. ಸಿ ವಾಟ್ ಇಸ್ ದ ಮಿಸ್ಟೇಕ್ ಐ ಕಮಿಟೆಡ್ ಅಂದ್ರೆ ಐ ಪ್ರಿಪೇರ್ಡ್ ಫಾರ್ ದ ಪ್ರಿಲಿಮ್ಸ್ ಫಸ್ಟ್. ಕಂಪ್ಲೀಟ್ಲಿ ಫಸ್ಟ್ ಫಿಲಿಮ್ಸ್ ಮಾಡ್ಕೊಬಿಡಮ್ಮ, ಆದ್ರೆ ಆಮೇಲೆ ನೋಡ್ಕೊಳ್ಳೋಣ ಮೇನ್ಸ್, ಆಮೇಲೆ ನೋಡ್ಕೊಳ್ಳೋಣ ಇಂಟರ್ವ್ಯೂ ಅಂತ. ಮೇನ್ಸ್ ಸಬ್ಜೆಕ್ಟ್ ಯಾವ್ದು ಓದಿರ್ಲಿಲ್ಲ ನಾನು. ಸೊ ಕಂಪ್ಲೀಟ್ಲಿ ನಾವು ಓದಿದೆಲ್ಲ ಬರೀ ಫಿಲಿಮ್ಸ್. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ನೀವು UPSC ಜರ್ನಿಯನ್ನ ಪ್ರಿಪೇರ್ ಆಗ್ತಾ ಇರ್ಬೇಕಾದ್ರೆ ರಿವರ್ಸ್ ಆರ್ಡರ್ ಪ್ರಿಪೇರ್ ಆಗ್ಬೇಕು ಅಂತ. ಯು ಮಸ್ಟ್ ಹ್ಯಾವ್ ದಟ್ ಇಂಟರ್ವ್ಯೂ ಪರ್ಸನಾಲಿಟಿ ಟೆಸ್ಟ್, ದಟ್ ಆಫೀಸರ್ ಲೈಕ್ ಕ್ವಾಲಿಟೀಸ್. ಇಲ್ಲಿ ಒಂದು ಸ್ಟೇಜ್ ಅಲ್ಲಿ ಏನೋ ಒಂದು ಸ್ವಲ್ಪ ಇಶ್ಯೂ ಆಗ್ತಿದೆ ಅಂದ್ರೆ ಅಲ್ಲಿ ಹಿಂದೆ ಕೂತ್ಕೊಂಡು ಹೀಗೆ ಅಂತ ನಗ್ತೀರಿ. ಸೊ ದಟ್ ಶುಡ್ ನಾಟ್ ಬಿ ಅನ್ ಆಫೀಸರ್ ಬಿಹೇವಿಯರ್ ಅಲ್ಲ. ಸೊ ವಾಟ್ ಕೈಂಡ್ ಆಫ್ ಆಫೀಸರ್ ಯು ವಾಂಟ್ ಟು ಬಿಕಮ್? ಈ ರೀತಿ ಆಫೀಸರ್ ಆಗ್ಬೇಕು ಅಂದ್ರೆ ದಟ್ ಇಸ್ ಅ ರಾಂಗ್ ಥಿಂಗ್ ಕಂಪ್ಲೀಟ್ಲಿ. ಏನಕ್ಕೆ ಅಂದ್ರೆ ಇಲ್ಲಿ ಏನೋ ಒಂದು ಮಿಸ್ಟೇಕ್ ಆಗ್ತಿದೆ, ಏನೋ ಒಂದು ಸ್ವಲ್ಪ ಸ್ಲೋ ಆಗ್ತಿದೆ ಅಂದ್ರೆ ಪ್ರೊಸೆಸ್, ಯು ಹ್ಯಾವ್ ಟು ವೇಟ್. ಸೊ ದಟ್ ಶೋಸ್ ಎನ್ ಆಫೀಸರ್ ಕೈಂಡ್ ಆಫ್ ಬಿಹೇವಿಯರ್. ಸೊ ಯಾವಾಗ ದಟ್ ಆಫೀಸರ್ ಲೈಕ್ ಬಿಹೇವಿಯರ್ ತೋರಿಸ್ತಾ ಬರ್ತೀರಿ, ನೀವು ಇಂಟರ್ವ್ಯೂ ಪ್ರಿಪೇರ್ ಆಗುವಂತ ಅವಶ್ಯಕತೆ ಏನೂ ಇಲ್ಲ. ದಟ್ ಇಸ್ ಅನ್ ಇಂಟರ್ವ್ಯೂ ಬಿಹೇವಿಯರ್, ದಟ್ ಇಸ್ ಅನ್ ಪರ್ಸನಾಲಿಟಿ ಟೆಸ್ಟ್ ದೇ ಆರ್ ಗೋಯಿಂಗ್ ಟು ಚೆಕ್. See your personality whether it is suitable for an IAS officer, because ಈ ಟಾಪರ್ಸ್ ಗಳನ್ನ ನೋಡಿ, ಇಲ್ಲೆಲ್ಲ ಟಾಪರ್ಸ್ ಗಳನ್ನ ನೀವೇನಂತಾರೋ, see this more than 5 years journey. So more than 5 years of journey we have been here. As Manoj said, ಈ ಜರ್ನಿ ನಮ್ಮನ್ನ ಏನ್ ಮಾಡ್ಬಿಡ್ತು ಅಂದ್ರೆ ಹಂಬಲ್ ಮಾಡ್ಬಿಡ್ತು. ನಾವು ನಿಮ್ಮಂಗೆ ಹಿಂದೆ ಕುತ್ಕೊಂಡು ಪೊಳ್ಳು ತರ್ಲೆಗಳಾಗಿದ್ದೋ, ಈ ಜರ್ನಿ ಮಾಡ್ಬಿಡ್ತು, ನಮ್ಮನ್ನ ಹಂಬಲ್ ಮಾಡ್ತು. ಎಷ್ಟು ಹಂಬಲ್ ಮಾಡ್ತು ಅಂದ್ರೆ, ಸೊ ನಮ್ಗೆ ಗೊತ್ತಿದ್ದಂಗೆ ನಮ್ಮ ಪರ್ಸನಾಲಿಟಿ ಚೇಂಜ್ ಆಯ್ತು. ಸೊ ದಟ್ ಆರೋಗ್ಯನ್ಸ್, ದಟ್ ಆಟಿಟ್ಯೂಡ್, ಆ ಪೊಳ್ತನ ಅವೆಲ್ಲ ಕಡಿಮೆ ಆಗುತ್ತೆ. ಏನಕ್ಕೆ? ಸೋಲು ಆ ರೀತಿ ಕಲಿಸ್ತಾ ಹೋಗುತ್ತೆ. ಸೊ ಅದಾಗಬಾರ್ದು ಅಂದ್ರೆ ಸಾಧ್ಯವಾದಷ್ಟು ನೀವು ಆಫೀಸರ್ ಲೈಕ್ ಕ್ವಾಲಿಟಿಗಳನ್ನ ಕಲ್ತ್ಕೊಳ್ತಾ ಹೋಗ್ಬೇಕು. ವಾಟ್ ಆರ್ ಆಫೀಸರ್ ಲೈಕ್ ಕ್ವಾಲಿಟೀಸ್? ದಟ್ ಕಮಿಟ್ಮೆಂಟ್, ದಟ್ ಹಾನೆಸ್ಟ್ ಟು ಯುವರ್ ಪ್ರಿಪರೇಷನ್, ದಟ್ ಡಿಸಿಪ್ಲಿನ್, ಸಿ ದಟ್ ಅಟ್ಯಾಚ್ಮೆಂಟ್ ಟು ದ ಸಬ್ಜೆಕ್ಟ್. ಆ ಅಟ್ಯಾಚ್ಮೆಂಟ್ ಇರಬೇಕು ಸಬ್ಜೆಕ್ಟ್ಗೆ, ಇಲ್ಲಾಂದ್ರೆ ಆಗಲ್ಲ. UPSC ಇಟ್ ಹ್ಯಾಸ್ ಬೀನ್ ಅ ಪಾರ್ಟ್ ಆಫ್ ಮೈ ಲೈಫ್ ಸಿನ್ಸ್ ಫ್ರಮ್ ದ ಲಾಸ್ಟ್ 7 years. ಸೊ ನಾವು UPSC ಯಾವ್ದೋ ಮೂವಿ ನೋಡಿದ್ರು ಕೂಡ UPSC ನೆನಪಾಗ್ತಿತ್ತು. ಸೊ ಈ ರೀತಿ ನಾವು ಎಷ್ಟೋ ಎಸ್ಸೆಗಳಲ್ಲಿ ಮೂವಿ ಎಕ್ಸಾಂಪಲ್ ಬರ್ದಿದ್ದೀವಿ ನಾವು. ಸೊ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಉಪೇಂದ್ರ. ಎಷ್ಟು ಎಸ್ಸೆಗಳಲ್ಲಿ ಉಪೇಂದ್ರ ಬರ್ದಿದ್ದೀನೋ ನನಗಂತೂ ಗೊತ್ತಿಲ್ಲ. ಸೊ ದಿಸ್ ಕೈಂಡ್ ಆಫ್ ರೈಟ್, ಸೊ ಇಟ್ ಹ್ಯಾಸ್ ಬಿಕಮ್ ಅ ಪಾರ್ಟ್ ಆಫ್ ಮೈ ಲೈಫ್. ಸೊ ಆ ರೀತಿ ಇರಬೇಕು. ದಟ್ ಇಸ್ ದ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಲರ್ನ್. ಸೆಕೆಂಡ್ ಥಿಂಗ್ ಈಸ್ ಪ್ರಿಪೇರ್ ಫಾರ್ ದ ಮೇನ್ಸ್. ಸಿ ಎಂಟೈರ್ UPSC ಎಕ್ಸಾಮ್ ಅನ್ನು ನೀವು ತಗೊಳ್ತಾ ಹೋದ್ರೆ UPSC ಎಕ್ಸಾಮ್ ಇಸ್ ಮೇನ್ಸ್ ಇಟ್ ಸೆಲ್ಫ್. ನಾವು ಪ್ರಿಲಿಮ್ಸ್ ಏನಂತ ಹೇಳ್ತೀವಿ, ಪ್ರಿಲಿಮ್ಸ್ ಇಸ್ ದ ಫಸ್ಟ್ ಬ್ಯಾರಿಯರ್ ವಿ ಹ್ಯಾವ್ ಟು ಕ್ರಾಸ್, ದಟ್ಸ್ ಇಟ್. But what will decide your rank? What will decide your interview process? That all depends on mains marks only. Mains is 1750. That is 1750 marks ಗೆ ಬರುವಂತದ್ದು. So ಅಷ್ಟು marks mains and interview is 275. Whether you are in or out, that will be decided by mains. Whether you get a good rank or not, that will be decided by interview ಅಂತ ಹೇಳ್ತೀವಿ. ನೀವು ಇನ್ ಆಗ್ಬೇಕಂದ್ರೆ ಮೇನ್ಸ್ ಪ್ರಿಪೇರ್ ಆಗಲೇಬೇಕು. ಸೊ ನಮ್ಮಲ್ಲಿ ಒಂದು ರಾಂಗ್ ಸ್ಟ್ರಾಟಜಿ ಏನಿರುತ್ತಪ್ಪ ಅಂದ್ರೆ, ವೆಲ್ಕಮ್ ಕಿರಣ್ ಸರ್.
See, what is that wrong strategy ಅಂದ್ರೆ ವಿಲ್ ಫಸ್ಟ್ ಪ್ರಿಪೇರ್ ಫಾರ್ ದ ಫಿಲಿಮ್ಸ್ ಮಾಡ್ಕೊಳ್ಳೋಣ ಫಸ್ಟ್, ಅದಾಗಿದ ತಕ್ಷಣ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಆಗಲ್ಲ. ಸಿ ಫಸ್ಟ್ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಮೇನ್ಸ್. ಮೇನ್ಸ್ ಇಸ್ 17 ಡಿಫರೆಂಟ್ ಸಬ್ಜೆಕ್ಟ್ಸ್ ವಿತ್ ಆಪ್ಷನಲ್ ಸ್ಕೋರ್. ಅಂಡ್ ಮೇನ್ಸ್ ಇಸ್ ಅ ಗೇಮ್ ಆಫ್ ವೇರಿಯಬಲ್ಸ್ ಅಂತ ಹೇಳ್ತೀವಿ. ಏನ್ ಗೇಮ್ ಆಫ್ ವೇರಿಯಬಲ್ಸ್ ಅಂದ್ರೆ, ಸಿ ದ ಎಕ್ಸಾಂಪಲ್ ಆಫ್ ಮನೋಜ್, ಹಿ ಗಾಟ್ ಲೆಸ್ ಮಾರ್ಕ್ಸ್ ಇನ್ ಆಪ್ಷನಲ್ ಅಂಡ್ ಇಂಟರ್ವ್ಯೂ, ದಟ್ಸ್ ವೈ ಹಿ ಈಸ್ ಔಟ್. ಪ್ರತಿ ವರ್ಷ ನಂದು 2 ಇಂಟರ್ವ್ಯೂ ಕೂಡ ಏನಾಗ್ತದಂತೂ ಎಸ್ ಅಲ್ಲಿ ಕಡಿಮೆ ಮಾರ್ಕ್ಸ್, ಎಲ್ಲದರಲ್ಲೂ ಒಂದು ಅವರೇಜ್ ಮಾರ್ಕ್ಸ್ ಇತ್ತು, ಎಸ್ ಇಂದ ಕಡಿಮೆ ಮಾರ್ಕ್ಸ್ ಬರ್ತಿತ್ತು, ಐ ಆಮ್ ಔಟ್. ಸೊ ದಿಸ್ ಇಸ್ ಅ ಗೇಮ್ ಆಫ್ ವೇರಿಯಬಲ್ಸ್. ನಾನು ಆ 60 ದಿನ 70 ದಿನದಲ್ಲಿ ಈ ಗೇಮ್ ಆಫ್ ವೇರಿಯಬಲ್ಸ್ಗೆ ನಾನು ಪ್ರಿಪೇರ್ ಆಗ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಕಂಪ್ಲೀಟ್ ಫೋಕಸ್ ಏನ್ ಮಾಡ್ಬೇಕು, ಒಂದು 8 ಮಂತ್ಸ್ ಯು ಹ್ಯಾವ್ ಟು ಬಿಲ್ಡ್ ದಟ್ ಮೇನ್ಸ್. ಬೇಸಿಕ್ ಪ್ರಿಪೇರ್ ಆಗ್ತಾ ಬನ್ನಿ, ಮತ್ತೆ ಆ ಮೇನ್ಸ್ ಅನ್ನ ಬಿಲ್ಡ್ ಮಾಡ್ತಾ ಬನ್ನಿ. ಫ್ರಮ್ ದ 360 ಡಿಗ್ರಿ ಪರ್ಸ್ಪೆಕ್ಟಿವ್ ಯು ಹ್ಯಾವ್ ಟು ಲರ್ನ್ ದ ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟ್ಸ್ ಗಳು. ನೆಕ್ಸ್ಟ್ ಗೋ ಫಾರ್ ಪ್ರಿಲಿಮ್ಸ್. ಪ್ರಿಲಿಮ್ಸ್ ವಿಲ್ ಬಿ ಈಸಿಯರ್ ದೆನ್. ಸೊ ಒನ್ಸ್ ಯು ಪ್ರಿಪೇರ್ ಫಾರ್ ದ ಮೇನ್ಸ್, ದೆನ್ ಪ್ರಿಲಿಮ್ಸ್ ವಿಲ್ ಬಿ ಈಸಿಯರ್. ಅಂಡ್ ಪ್ರಿಲಿಮ್ಸ್ ಮುಗಿದ ತಕ್ಷಣ ನಿಮ್ಗೆ ಮೇನ್ಸ್ ಮಾಡ್ಲಿಕ್ಕೆ ಏನಾಗ್ತಾ ಬರುತ್ತೆ, ಈಸಿ ಆಗ್ತಾ ಬರುತ್ತೆ. ಅದಕ್ಕೆ ನಾ ಏನಂತ ಹೇಳ್ತೀನಿ ಅಂದ್ರೆ 8+6+3 ರೂಲ್ ಅಂತ. 8 ಮಂತ್ಸ್ ಪ್ರಿಪೇರ್ ಫಾರ್ ದ ಬೇಸಿಕ್. ಸೊ ಫಸ್ಟ್ ಕಂಪ್ಲೀಟ್ಲಿ ನೀವು ಬೇಸಿಕ್ ಆಗಿ ಪ್ರಿಪೇರ್ ಆದಾಗ, ನೆಕ್ಸ್ಟ್ 6 ಮಂತ್ ಇಟ್ ಇಸ್ ಎನಫ್ ಫಾರ್ ಪ್ರಿಲಿಮ್ಸ್. ಅಂಡ್ ನೆಕ್ಸ್ಟ್ 3 ಮಂತ್ಸ್ ಯು ಕ್ಯಾನ್ ರಿವೈಸ್ ದ ಮೇನ್ಸ್ ಟಾಪಿಕ್ ಅಂಡ್ ಯು ಕ್ಯಾನ್ ರೈಟ್ ದ ಎಕ್ಸಾಮ್. ಅಂಡ್ ಇಂಟರ್ವ್ಯೂ ಯು ಆರ್ ಆಲ್ರೆಡಿ ಈ ಜರ್ನಿಯಲ್ಲೇ ನಿಮ್ಗೆ ಪ್ರಿಪರೇಷನ್ ಮಾಡಿಸಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಬ್ರಷ್ ಅಪ್ ಆಗ್ತೀರಾ, ಯು ವಿಲ್ ಗೆಟ್ ದ ಗುಡ್ ರ್ಯಾಂಕ್. ಸೊ ದಟ್ ಈಸ್ ಒನ್ ಥಿಂಗ್ ಐ ವಾಂಟೆಡ್ ಟು ಶೇರ್. ಸೆಕೆಂಡ್ ಥಿಂಗ್ ಈಸ್, ಯು ಆಲ್ ನೋ ದ ಸ್ಟೋರಿ ಆಫ್ ವಿಶ್ವಾಮಿತ್ರ. ಗೊತ್ತಲ್ಲ ನಿಮಗೆ ವಿಶ್ವಾಮಿತ್ರ? ಸೊ ದ ಜರ್ನಿ ಹೌ ಹಿ ಬಿಕೇಮ್ ಬ್ರಹ್ಮರ್ಷಿ. ಅವನೊಬ್ಬ ದೊಡ್ಡ ರಾಜ ಇರ್ತಾನೆ, ಕೌಶಿಕ ಮಹಾರಾಜ ಅಂತ, ದೊಡ್ಡ ಕ್ಷತ್ರಿಯ. ವಸಿಷ್ಠನ ಆಶ್ರಮಕ್ಕೆ ಹೋಗ್ತಾನೆ. ವಸಿಷ್ಠನ ಆಶ್ರಮಕ್ಕೆ ಹೋದಾಗ ಅಲ್ಲಿ ಕಾಮಧೇನು, ನಂದಿನಿ ಅಂತ ಒಂದು ಕಾಮಧೇನು ಇರುತ್ತೆ, ಕೇಳಿದೆಲ್ಲ ಕೊಡ್ತಾ ಇರುತ್ತೆ. ಅದ್ ನನಗೆ ಬೇಕು ಅಂತ ಕೇಳ್ತಾನೆ ವಿಶ್ವಾಮಿತ್ರ, ಕೊಡಲ್ಲ ವಸಿಷ್ಠ. ಯುದ್ಧ ಮಾಡ್ತಾನೆ, ಯುದ್ಧದಲ್ಲಿ ಸೋಲ್ತಾನೆ. ಆಗ ಅವನು ಅನ್ಕೊಳ್ತಾನೆ, ನಾನ್ ರಾಜನಾಗಿದ್ರೆ ಇವನ್ನೆಲ್ಲ ಗೆದ್ಕೊಳ್ಳಿಕ್ ಆಗಲ್ಲ, ಇವನೊಬ್ಬ ಋಷಿಯಾಗಿದ್ದವನ್ ಗೆದ್ಕೊಬಿಟ್ಟ, ನಾನು ಋಷಿ ಆಗ್ಬೇಕು ಅಂತ. ಫಸ್ಟ್ ವರ್ಷ ಏನ್ ಮಾಡ್ತಾನೆ, ಫಸ್ಟ್ ಒಂದು 1000 ವರ್ಷ ತಪಸ್ಸನ್ನ ಮಾಡ್ತಾನೆ. ತಪಸ್ ಮಾಡ್ತಾನೆ ಇರ್ತಾನೆ. ಡಿಸ್ಟ್ರಾಕ್ಷನ್, ಮೇನಕ್ಕೆ ಬರ್ತಾಳೆ, ಗಾನ್. ಆಲ್ 1000 years ಆಫ್ ಎಫರ್ಟ್ ಗಾನ್. ಸೊ ನಮಗೂ ಇರ್ತಾರೆ ಲಾಟ್ ಆಫ್ ಕರೆಕ್ಟ್. ದೆನ್ ಆಯ್ತಪ್ಪ, ಸರಿ ಮುಗೀತು, ಇಲ್ಲ ಇವನ್ನೆಲ್ಲ ಬಿಟ್ಬಿಡೋಣ, ಮತ್ತೆ ಓದೋಣ ಅಂತ. ಅನದರ್ 1000 years ಹಿ ಸ್ಟ್ರಗಲ್ಡ್. ತ್ರಿಶಂಕು ಬರ್ತಾನೆ, ಗುರುವೇ ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅಂತ. ಸೊ ಕಳಿಸ್ಲಿಕ್ಕೆ ಅಂತ ಟ್ರೈ ಮಾಡ್ತಾನೆ, ಇಂದ್ರ ಒಪ್ಕೊಳ್ಳಲ್ಲ. ಅದಕ್ಕೋಸ್ಕರ ಇವನ್ ತಪಸ್ಸೆಲ್ಲ ಶ್ರಮ ಮಾಡ್ಬಿಟ್ಟು ಏನಂತ ಹೇಳ್ತಾನೆ ಅವನು, ಅವನಿಗೋಸ್ಕರ ಒಂದು ಸ್ವರ್ಗವನ್ನ ಕ್ರಿಯೇಟ್ ಮಾಡ್ಕೊಡ್ತಾನೆ. ದರ್ ಇಸ್ ಅ ಸೆಕೆಂಡ್ ಅಟೆಂಪ್ಟ್ ಗಾನ್. ಏನಕ್ಕೆ? ರೆಸ್ಪಾನ್ಸಿಬಿಲಿಟಿ. ಕರೆಕ್ಟಾ? ದೆನ್ ಅಟ್ ದ ಲಾಸ್ಟ್ ಅಟೆಂಪ್ಟ್ ಹಿ ಬಿಕೇಮ್, ಏನಾಗ್ತಾನೆ, ಫಸ್ಟ್ ಒಬ್ಬ ರಾಜರ್ಷಿ ಆಗ್ತಾನೆ, ದೊಡ್ಡ ಋಷಿ ಆಗ್ತಾನೆ. ಋಷಿ ಆದ್ರೂ ಕೂಡ ವಸಿಷ್ಠ ಏನ್ ಮಾಡ್ತಾ ಇರ್ತಾನೆ, ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ. ಏನಕ್ಕೆ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ ಅಂದ್ರೆ ಅವ್ನಿಗೆ ಇನ್ನೂ ಕೂಡ ಅಹಂ ಇತ್ತು ಅಂತ. ದಟ್ ಇಸ್ ಅನ್ ಇಂಟರ್ವ್ಯೂ ಪ್ರೊಸೆಸ್. ಸೊ ದಟ್ ಈಸ್ ಮೈ ಥರ್ಡ್ ಅಟೆಂಪ್ಟ್ ಗಾನ್. ಸೊ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಅವನು ಹೋಗಿ ವಸಿಷ್ಠನ ಹತ್ರ ಕ್ಷಮೆ ಕೇಳಿದಾಗ ವಸಿಷ್ಠ ಅಕ್ಸೆಪ್ಟ್ ಮಾಡ್ಕೊಡ್ತಾನೆ, ಯು ಆರ್ ಅ ಬ್ರಹ್ಮರ್ಷಿ ಅಂತ. ದಿಸ್ ಇಸ್ ಅ ಲಾಂಗ್ ಪ್ರೊಸೆಸ್. ಬಿ ಅ ವಿಶ್ವಾಮಿತ್ರ. ಸೊ ಆ ಲೆವೆಲ್ ನೀವು ಸ್ಟಡಿ ಮಾಡಿ, ಮೇನಕೆಯಿಂದ ಹೋಗ್ಬೇಡಿ, ಬಟ್ ಸ್ಟಡಿ ಮಾಡಿ. ಸೊ ದಟ್ ಈಸ್ ಗುಡ್ ಆಕ್ಚುಲಿ. ಸೊ ಬಿ ಲೈಕ್ ದಟ್. ಏನಿರ್ಬೇಕು ಅಂದ್ರೆ ಆ ಡಿಟರ್ಮಿನೇಷನ್ ಇರಬೇಕು, ಆ ಡಿಸಿಪ್ಲಿನ್ ಇರಬೇಕು, ದಟ್ ಕಮಿಟ್ಮೆಂಟ್ ಇರಬೇಕು. ವಾಟ್ ಐ ವಾಂಟ್ ಟು ಬಿಕಮ್, ಸಿ ವೈ ಐ ಕೇಮ್ ಹಿಯರ್, ದಟ್ ಇಸ್ ದ ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಥಿಂಕ್ ಅಲ್ವಾ. ಎವ್ರಿ ಡೇ ನಾನು ಏನಂತ ಹೇಳ್ತೀನಿ ಅಂದ್ರೆ, ನಾನು ಕೂಡ ಸ್ಟೂಡೆಂಟ್ಸ್ ಗಳಿಗೆ ಮೆಂಟರ್ ಮಾಡ್ತಾ ಇರೋದ್ರಿಂದ ಎಲ್ಲಾ ಸ್ಟೂಡೆಂಟ್ಗೂ ಹೇಳೋದಿಷ್ಟೇ, ಪ್ರತಿದಿನ ನೀವೇನ್ ಥಿಂಕ್ ಮಾಡ್ಬೇಕಂದ್ರೆ, ನನ್ನ ಗೋಲ್ ಏನೋ ಒಂದು ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ನಾನು ಎಷ್ಟು ಹತ್ರ ಇದ್ದೀನಿ ಅಂತ ತಿಳ್ಕೊಬೇಕಷ್ಟೇ. ಹತ್ರ ಇದ್ದೀನ, ಇವತ್ತೇನಾದ್ರೂ ಒಂದು ಪ್ರೋಗ್ರೆಸ್ ಮಾಡಿದ್ನ ಅಂತ. ಎಸ್, ದೇರ್ ವಿಲ್ ಬಿ ಲಾಟ್ ಆಫ್ ಬ್ರೇಕ್ ಡೌನ್ಸ್, ಡಿಸ್ಟ್ರಾಕ್ಷನ್ಸ್ ಗಳು, ಡಿಸ್ಟರ್ಬೆನ್ಸ್ ಗಳು, ಪ್ರೆಷರ್, ಬರ್ಡನ್. ದಟ್ ಇಸ್ ಸೋ ಕಾಮನ್ ಇನ್ UPSC ಲೈಫ್. UPSC ಆಸ್ಪಿರೆಂಟ್ಸ್ ಗಳನ್ನ ನಾವು ಒನ್ ಆಫ್ ದಿ ಫ್ರೀಯೆಸ್ಟ್ ಅಂಡ್ ಒನ್ ಆಫ್ ದಿ ಬಿಸಿಯೆಸ್ಟ್ ಪರ್ಸನ್ ಅಂತ ಹೇಳ್ತೀವಿ. ಒನ್ ಆಫ್ ದಿ ಫ್ರೀಯೆಸ್ಟ್ ಅಂದ್ರೆ ಏನಪ್ಪಾ ಅಂದ್ರೆ, ಏನಾದ್ರೂ ಒಂದು ಯೋಚನೆ ಬಂತು ಅಂದ್ರೆ ಅವತ್ತೇನು ಓದಲ್ಲ, ಸುಮ್ಮನೆ ಖಾಲಿ ಇರ್ತೀವಿ. ಒನ್ ಆಫ್ ದಿ ಬಿಸಿಯೆಸ್ಟ್ ಏನಕ್ಕೆ ಅಂದ್ರೆ, ಓದ್ಬೇಕು ಅಂತ ಕುತ್ಕೊಬಿಟ್ರೆ ದಿನ ಇಲ್ಲ 12 ಗಂಟೆ ಆದ್ರೂ ಓದ್ತೀವಿ. ದಿಸ್ ಇಸ್ UPSC ಆಸ್ಪಿರೆಂಟ್. ಸೊ ಅದಕ್ಕೋಸ್ಕರ ಈ ತಲೆಗೆ ಬೇಡದ ಆಲೋಚನೆಗಳನ್ನ ಇಡಬೇಡಿ, ಮತ್ತೆ ಯಾವುದೇ ರೀತಿ ಪ್ರೆಷರ್ಗಳನ್ನ ಸಾಧ್ಯ ಆದಷ್ಟು ದೂರ ಇಡಿ. ಸೊ ದೂರ ಇಟ್ಟಷ್ಟು ನಿಮ್ಗೆ ಏನಾಗ್ತಾ ಬರುತ್ತೆ, ಯು ವಿಲ್ ಲರ್ನ್ ಬೆಟರ್. ಅಂಡ್ ನೀವು ಯಾವ ಗೋಲ್ ಅನ್ನ ಸೆಟ್ ಮಾಡ್ಕೊಂಡಿದ್ದೀರಿ, ಆ ಗೋಲ್ಗೆ ಎಷ್ಟು ಹತ್ರ ಇದೀರಿ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗ್ಬೇಕು. ಅಂಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ UPSC ಆಸ್ಪಿರೆಂಟ್ಸ್ ಕಮಿಟ್ ಈಸ್ ವೇಸ್ಟಿಂಗ್ ಟೈಮ್. ಅದಕ್ಕೋಸ್ಕರ ನಾನು ಏನಂತ ಹೇಳ್ತೀನಿ ಅಂದ್ರೆ, ಟೇಕ್ ಒನ್ ಡೈರಿ, ಒಂದು ಜರ್ನಲ್ ಅನ್ನು ತಗೊಂಡು ಅದ್ರ ಮೇಲೆ ಬರ್ಕೊಳ್ತಾ ಹೋಗಿ, ದಿನ ಬೆಳಿಗ್ಗೆ ಎದ್ದಿದ್ರಿಂದ ಹಿಡಿದು ರಾತ್ರಿ ಮಲ್ಕೊಳ್ಳೋವರೆಗೂ ಏನೇನ್ ಮಾಡಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಟೈಮ್ ಎಲ್ಲಿ ವೇಸ್ಟ್ ಆಗ್ತದೆ ಅಂತ. ನಾವು ಅನ್ಕೊಂಡಿರ್ತೀವಿ 12 ಗಂಟೆ ನಾವು ಲೈಬ್ರರಿ ಕುತ್ಕೊಂಡು ಓದಿದೀವಿ ಅಂತ, 12 ಗಂಟೆ 4 ಅವರ್ ನಾವು ರೀಲ್ಸೇ ನೋಡಿರ್ತೀವಿ. ಸೊ ಅದೆಲ್ಲ ಅವಾಯ್ಡ್ ಆಗ್ಬೇಕಂದ್ರೆ ಯು ಹ್ಯಾವ್ ಟು ರೈಟ್ ಡೌನ್ ವಾಟ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಡನ್. ದೆನ್ ದೇರ್ ಇಸ್ ಅನದರ್ ಸ್ಟೋರಿ. ಏನಪ್ಪಾ ಅಂದ್ರೆ, ಇಲ್ಲಿ ಲಾಟ್ ಆಫ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಬರ್ತಾರೆ ಅಂದ್ರೆ, ದೇ ಹ್ಯಾವ್ ಮಲ್ಟಿಪಲ್ ರೆಸ್ಪಾನ್ಸಿಬಿಲಿಟೀಸ್. ಈಗ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇದೆ, ಯಾವ್ದೋ ಒಂದು ಜಾಬ್ ತಗೋಬಿಡ್ಬೇಕು, KPSC ಪ್ರಿಪೇರ್ ಆಗೋಣ, ಅಥವಾ ಇನ್ನೊಂದು ಯಾವ್ದೋ ಎಕ್ಸಾಮ್ ಪ್ರಿಪೇರ್ ಆಗೋಣ. ಎರಡು ದೋಣಿ ಮೇಲೆ ಕಾಲಿಟ್ಟವರು ತುಂಬಾ ದೂರ ಹೋಗ್ಲಿಕ್ಕಂತೂ ಸಾಧ್ಯ ಇಲ್ಲ. 2019 ಇಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು UPSC. ಅಂಡ್ UPSC ಬಿಟ್ಟು ನಾನು ಬೇರೆ ಯಾವ ಎಕ್ಸಾಮು ಬರಿಬಾರ್ದು ಅನ್ಕೊಂಡೇ ಇದ್ದಿದ್ದು. 2 ಇಂಟರ್ವ್ಯೂ ಫೇಲ್ ಆಗಿದ್ಕೆ ಐ ಗೇವ್ KPSC.
ಅದರ್ವೈಸ್ ಅದನ್ನು ಕೂಡ ಕೊಡ್ತಿರ್ಲಿಲ್ಲ, ಬಿಕಾಸ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ. ದೇರ್ ಇಸ್ ಅ ಸ್ಟೋರಿ, ಬರ್ನ್ ದ ಶಿಪ್ ಅಂತ. ಇಫ್ ಯು ಆರ್ ಸೋ ಶೋರ್, ಬರ್ನ್ ದ ಶಿಪ್ ಅಂತ ಹೇಳ್ತಾರೆ. ಮೆಕ್ಸಿಕೋಗೆ ಒಬ್ಬ ಜನರಲ್ ಹೋಗ್ತಾನಂತೆ, ಸ್ಪೇನ್ ಜನರಲ್. ದಟ್ ಸ್ಪೇನ್ ಜನರಲ್ ಏನ್ ಮಾಡ್ತಾ ಹೋಗ್ತಾನೆ ವಿತ್ 600 ಸೋಲ್ಜರ್ಸ್. ಬಟ್ ದಟ್ ಮೆಕ್ಸಿಕೋ ಡೈನೆಸ್ಟಿ ಹ್ಯಾಸ್ 3000 to 4000 ಸೋಲ್ಜರ್ಸ್. ಸೊ ಅವ್ರನ್ನ ಸೋಲ್ಸ್ಲಿಕ್ಕೆ ಆಗಲ್ಲ ಇವನ್ಗೆ. ಅದೇ ಒಂದು ಡಿಮೋಟಿವೇಟಿಂಗ್ ಫ್ಯಾಕ್ಟರ್. ಏನಕ್ಕೆ ಅಂದ್ರೆ ನಂಬರ್ ಜಾಸ್ತಿ ಅಲ್ಲ, 5 ಪಟ್ಟು ಜಾಸ್ತಿ. ಅಷ್ಟು ಡಿಮೋಟಿವೇಟಿಂಗ್ ಫ್ಯಾಕ್ಟರ್ ಇದ್ದಾಗ ಎಲ್ಲರೂ ಏನಂತ ಹೇಳ್ತಾರೆ, ವಾಪಸ್ ಹೋಗ್ಬೇಡ ಅಂತ. ಸ್ಪೇನ್ ಇಂದ ಆರ್ಡರ್ ಬರುತ್ತೆ, ಇಲ್ಲ ನಿಮ್ ಕೈಲಿ ಆಗಲ್ಲ, ವಾಪಸ್ ಬಂದ್ಬಿಡಿ ಅಂತ. ಆ ಜನರಲ್ ಏನ್ ಮಾಡ್ತಾನೆ ಅಂದ್ರೆ, ಈ ಶಿಪ್ ಇದ್ರೆ ತಾನೇ ನಾವು ವಾಪಸ್ ಹೋಗೋದು, ಶಿಪ್ ನ ಸುಟ್ಟಾಕ್ಬಿಡಿ ಅಂತ ಹೇಳ್ತಾನೆ, ಬರ್ನ್ ದ ಶಿಪ್ ಅಂತ. ಏನಕ್ಕೆ ಅಂದ್ರೆ ಈ ಶಿಪ್ ನ ಸುಟ್ಟಾಕಿದ್ರೆ ಅಟ್ ಲೀಸ್ಟ್ ನಾನು ಇಲ್ಲಿ ಡೂ ಆರ್ ಡೈ, ದಟ್ಸ್ ಇಟ್, ದೇರ್ ಇಸ್ ನೋ ಅದರ್ ಆಪ್ಷನ್. ದಿಸ್ ಇಸ್ ವಾಟ್ UPSC ಇಸ್. ಇಫ್ ಯು ಆರ್ ಸೋ ಶೋರ್, ಬರ್ನ್ ದ ಶಿಪ್. ಅದರ್ವೈಸ್ ಆ ಶಿಪ್ ಹತ್ಕೊಂಡು ವಾಪಸ್ ಹೋಗ್ಬಿಡಿ. ದಟ್ ಇಸ್ ಫಾರ್ ಶೋರ್ ಐ ಆಮ್ ಟೆಲಿಂಗ್. ಏನಕ್ಕೆ ಅಂದ್ರೆ ದಿಸ್ ಇಸ್ ಅ ಲಾಂಗ್ ಜರ್ನಿ, ಇಟ್ ನೀಡ್ಸ್ ಅ ಪೇಷನ್ಸ್, ಕರೇಜ್, ಡಿಟರ್ಮಿನೇಷನ್. See Kiran sir, this is 6th attempt. So and Praveen sir, 3rd interview. Chandru sir, 6 mains and the 3rd interview, so 2nd interview. Javli sir, 3rd interview. Patil, so 6 years of determination. Manoj, see if you see these kind of students, it is a determination, dedication and the patience. ಅದು ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಂಥದ್ದು. ಸೊ ಆ ರೀತಿ ಪೇಷನ್ಸ್ ಅನ್ನ ಇಟ್ಕೊಂಡು ನೀವು ಸ್ಟ್ರಗಲ್ ಮಾಡ್ಬೇಕಾದ್ರೆ ಇಷ್ಟು ಇರ್ಬೇಕಾ ಅಂತ ಕೇಳಿದ್ರೆ, ನಮ್ಮಲ್ಲಿ ಪ್ರಾಬ್ಲಮ್ ಏನಾಯ್ತಪ್ಪ ಅಂದ್ರೆ ನಮಗೆ ಕರೆಕ್ಟ್ ಆಗಿ ಗೈಡ್ ಮಾಡೋರು ಸಿಗ್ಲಿಲ್ಲ. ಸಿ ಬಿಫೋರ್ 2019 ದ UPSC ಮಾರ್ಕೆಟ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್. 2019 ಕೋವಿಡ್ ಬಂದ್ಮೇಲೆ ಈ ಆನ್ಲೈನ್ ಮೆಂಟರ್ಶಿಪ್ಗಳು, ಈಸಿ ಅವೈಲಬಿಲಿಟಿ ಆಫ್ ಮೆಟೀರಿಯಲ್ಸ್, ಸೋರ್ಸಸ್ ಇವೆಲ್ಲ ಇತ್ತು. ಕೋವಿಡ್ಗೂ ಮುಂಚೆ ಈ ರೀತಿ ಇರಲಿಲ್ಲ. ಸೊ ವಿ ಹ್ಯಾವ್ ಸ್ಟಾರ್ಟೆಡ್, ಇವನ್ ChatGPT ಕೂಡ ಇರಲಿಲ್ಲ. ChatGPT ಎಲ್ಲ ಬಂದಿದ್ದು ಇತ್ತೀಚೆಗೆ 2-3 ವರ್ಷದಿಂದ. ಸೊ ಅದು ಕೂಡ ಇರಲಿಲ್ಲ. ಈಗೆಲ್ಲ ಈಸಿ ಪ್ರೊಸೆಸ್ ಆಗ್ತಾ ಬರ್ತದೆ. ಯಾವಾಗ ಈಸಿ ಆಗುತ್ತೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಸೊ ಈಸಿ ಪ್ರೊಸೆಸ್ ಆಗ್ತಾ ಬರುತ್ತೆ, ನಮ್ಗೆ ಅದು ಇರಲಿಲ್ಲ. ಸೊ ಆನ್ ಅವರ್ ಓನ್ ವಿ ಸ್ಟಾರ್ಟೆಡ್, ಎಲ್ಲೆಲ್ಲೋ ಸರ್ಚ್ ಮಾಡಿದೀವಿ. ಸೊ ಯಾರ್ಯಾರ ಹತ್ರ ರಿಸೋರ್ಸ್ ಕೇಳಿದೀವಿ. ಸೊ ಅಷ್ಟು ಇದನ್ನ ಮಾಡ್ಕೊಂಡಿದ್ಕೆ ನಮ್ದು ಡಿಲೇ ಆಗ್ತಾ ಬಂತು. ನಿಮ್ಗೆ ಅಷ್ಟು ಅವಶ್ಯಕತೆನೂ ಇಲ್ಲ. ಏನಕ್ಕೆ ಅಂದ್ರೆ ಯು ಹ್ಯಾವ್ ವೆರಿ ಗುಡ್ ಮೆಂಟರ್ಸ್ ಹಿಯರ್. ಬಸವನಗೌಡ ಸರ್ ಇದ್ದಾರೆ, ವಿನಾಯಕ್ ಸರ್ ಇದ್ದಾರೆ. ವಿನಾಯಕ್ ಸರ್ ಇಸ್ ಒನ್ ಆಫ್ ದ ಜೆಮ್. ಐ ಆಮ್ ರಿಯಲಿ, ನನ್ನ ಅಲ್ಲಿ ಬೆಟರಿಂಗ್ ಮಾಡ್ತಿಲ್ಲ, ಫ್ಯಾಂಟಾಸ್ಟಿಕ್ ಪರ್ಸನ್. ಏನಕ್ಕೆ ಅಂದ್ರೆ ನಾವು 5 ವರ್ಷದಿಂದ ನೋಡಿದೀನಿ. ಹಿ ಟ್ರೂಲಿ ಡಿಸರ್ವ್ ಟು ಬಿ ಅನ್ IAS ಆಫೀಸರ್. ಅಂತ ಒಳ್ಳೆ ಮೆಂಟರ್ ಇದ್ದಾರೆ ನಿಮಗೆ. ಬಸವನಗೌಡ ಸರ್ ಇದ್ದಾರೆ, ಹಿ ಹ್ಯಾಸ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ಮ್ಯಾಮ್ ಇದ್ದಾರೆ, ರಶ್ಮಿ ಮ್ಯಾಮ್. ಸೊ ಇಷ್ಟು ಜನ ಗೈಡ್ ಮಾಡ್ಲಿಕ್ಕೆ ನಿಮ್ಗೆ ಇದ್ದಾಗ ಯುವರ್ ಪ್ರೊಸೆಸ್ ವಿಲ್ ಬಿಕಮ್ ಈಸಿ. ಡೆಫಿನೆಟ್ಲಿ ಯುವರ್ ಪ್ರೊಸೆಸ್ ವಿಲ್ ಬಿಕಮ್ ಈಸಿ. ನಮ್ಮಷ್ಟು ನೀವು ವೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಬಟ್ ದಟ್ ಡಿಟರ್ಮಿನೇಷನ್ ಇರಬೇಕು, ದಟ್ ಡಿಸಿಪ್ಲಿನ್ ಇರಬೇಕು. ಡೆಫಿನೆಟ್ಲಿ ಯು ವಿಲ್ ಬಿಕಮ್. ಅಂಡ್ ಲಾಸ್ಟ್ಲಿ ಐ ವಾಂಟ್ ಟು ಕನ್ಕ್ಲೂಡ್ ವಿತ್ ಮೈ ಸ್ಟೋರಿ. ಈ ಅಟೆಂಪ್ಟ್ ಆಗಿದ ತಕ್ಷಣ ನಾನು ಏನ್ ಮಾಡ್ಕೊಂಡು, ಈ ಅಟೆಂಪ್ಟ್ ಆಗಿರಲಿಲ್ಲ ಅಂದ್ರೆ ಬಿಟ್ಟೋಗ್ಬಿಡ್ತದೆ. ಸೊ ನಾನು ಆಲ್ರೆಡಿ ಹೇಳಿದೆ ವಿನಾಯಕ್ ಸರ್ಗೆ, ಸರ್ ಸಾಕು ಸರ್, ಈ ಜರ್ನಿ ಟೀಚರ್ ಆಗಿ ಕಂಟಿನ್ಯೂ ಮಾಡ್ಬಿಡ್ತೀನಿ, ಮೆಂಟರ್ ಆಗಿ ಕಂಟಿನ್ಯೂ ಮಾಡ್ಬಿಡ್ತೀನಿ, ನನಗೆ ಸಾಕು. ಏನಕ್ಕೆ ಎಕ್ಸಾಸ್ಟಿಂಗ್ ಪ್ರೊಸೆಸ್, ಸಿಕ್ಕಾಪಟ್ಟೆ ಎಕ್ಸಾಸ್ಟಿಂಗ್ ಇರುತ್ತೆ. ಆಲ್ಮೋಸ್ಟ್ 7 years ಆಗ್ತಾ ಬಂತು, ಆದ್ರೂ ಕೂಡ ಏನೋ ನನಗೆ ಇದಾಗ್ತಾ ಬರ್ತಿಲ್ಲ. ಈವನ್ ಪ್ರಿಲಿಮ್ಸ್ ಅಲ್ಲಿ ಪಾಸ್ ಆಗು, ಮೇನ್ಸ್ ಅಲ್ಲಿ ಪಾಸ್ ಆಗು, ನೀನು ಇಂಟರ್ವ್ಯೂ ಹೋಗು, ಎಷ್ಟು ಸಲ ಇಂಟರ್ವ್ಯೂ ಹೋದ್ರು ಕೂಡ ಅಲ್ಟಿಮೇಟ್ಲಿ ರ್ಯಾಂಕ್ ಬಂತಾ ಇಲ್ವಾ ಅಷ್ಟೇ ತಾನೇ ಮ್ಯಾಟರ್ ಆಗ್ತಿರೋಂಥದ್ದು. ಸೊ ಅದರಿಂದನೇ ನಮ್ಮನ್ನು ಜಡ್ಜ್ ಮಾಡ್ತಿದ್ದಾರೆ ಅಂದಾಗ ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ಹಿಯರ್ ಅಂತ. ಸೊ ಐ ವುಡ್ ಹ್ಯಾವ್ ಬಿನ್, ನಾನು ಏನಾದ್ರು ಸ್ಟಾಪ್ ಮಾಡಿದ್ರೆ ವಿಲಾಸ್ ಸರ್ ರೀತಿ, ನಮ್ಮ ದರ್ಶನ್ ಸರ್ ರೀತಿ, ಅರ್ಜುನ್ ಸರ್ ರೀತಿ ಒಬ್ಬ ಲೆಕ್ಚರ್ ಆಗ್ತಿದೆ, ಒಬ್ಬ ವಿಜಯ್ ಸರ್ ರೀತಿ ಒಬ್ಬ ಒಳ್ಳೆ ಟೀಚರ್ ಆದ್ರೂ ಆಗ್ತಿದೆ. ಐ ಆಮ್ ಶೋರ್ ದಟ್ ದೀಸ್ ಆರ್ ವಂಡರ್ಫುಲ್ ಟೀಚರ್ಸ್. ನಮಗೂ ಕೂಡ ನಾವೆಲ್ಲ ಅವ್ರ ಜೊತೆ ಎಲ್ಲ ತುಂಬಾ ಡಿಸ್ಕಸ್ ಮಾಡಿದೀವಿ. ಸೊ ಈ ರೀತಿ ಆಗ್ತಿದ್ದೆ ಬಿಟ್ರೆ, ಸೊ ದಿಸ್ ಸೈಡ್ ಅನ್ನ ನೀವು ನೋಡ್ತಾ ಬಂದ್ರೆ, ಈ ಸೈಡ್ ಅನ್ನ ನೋಡ್ತಾ ಬಂದ್ರೆ ದಿಸ್ ಫೀಲ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಈ ರೀತಿ ಏನಾದ್ರು ಈ ಫೀಲ್, ಈ ಲಾಸ್ಟ್ 10 days ಇಂದ ಯಾವ ಫೀಲ್ ಅನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ, ಆ ರೀತಿ ಫೀಲ್ ಏನಾದ್ರು ಇರುತ್ತೆ ಅಂತ ನನಗೆ ಮುಂಚೆ ಏನಾದ್ರು ಗೊತ್ತಿದ್ರೆ ಡೆಫಿನೆಟ್ಲಿ ಇನ್ನೂ 10 ವರ್ಷ ಆದ್ರೂ ಟ್ರೈ ಮಾಡ್ತಿದ್ದೆ. ಡೆಫಿನೆಟ್ಲಿ ಐ ಆಮ್ ಟೆಲಿಂಗ್, ಬಿಕಾಸ್ ಬಿಟ್ಟು ಹೋಗ್ಬೇಕು ಅಂದಾಗ ಈ ಫೀಲ್ ಬಂತಲ್ಲ, ದಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂಡ್ ದ ಪ್ರೌಡ್ ಇನ್ ಮೈ ಪೇರೆಂಟ್ಸ್ ಐಸ್. ಸಿ ಅದಕ್ಕೆ ಬೇರೆ ನನಗೆ ಏನು ಅರ್ಥ ಕೊಡ್ಲಿಕ್ಕಾಗಲ್ಲ. ಪ್ರತಿ ವರ್ಷ ಕೂಡ ಇಂಟರ್ವ್ಯೂ ರಿಸಲ್ಟ್ ಬಂದಾಗ ಫೋನ್ ಮಾಡ್ಬಿಟ್ಟು ಆಗಿಲ್ಲ ಅಂತ ಹೇಳಿ ಅಳಿಸ್ತಿದೆ ಅವ್ರನ್ನ. ಸೊ ಈ ಸಲ ಕೂಡ ಅಳಿಸ್ತೆ, ಬಟ್ ಫಾರ್ ದ ಗುಡ್ ರೀಸನ್. ಸೊ ದಟ್ ವಾಸ್ ಅ ಬೆಟರ್. ಫಾರ್ ದಟ್ ವರ್ಕ್ ಮಾಡಿ ಅಂತ ಹೇಳ್ತೀನಿ. ಅಂಡ್ ಅಲಾಂಗ್ ವಿತ್ ದಟ್ ಬಿಲೀವ್ ಇನ್ ಹಾರ್ಡ್ ವರ್ಕ್. ಆಸ್ ಮನೋಜ್ ಸೆಡ್, ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್. ಛಲ ಇರಬೇಕು, ಪರಿಶ್ರಮ ಇರಬೇಕು. ಸಾಧಿಸುವ ಛಲವಿದ್ದಲ್ಲಿ ಸಾಧನೆ ಸುಲಭ ಅಂತ ಹೇಳ್ತಾರೆ. ಸೊ ನಮ್ಗೆ ಯಾವಾಗ ಸಾಧಿಸುವ ಛಲ ಇರುತ್ತೆ, ಅದು ಸಾಧನೆ ಸುಲಭ ಆಗ್ತಾ ಬರುತ್ತೆ. ಸೊ ಅದೊಂದು ಛಲ ಇದ್ರೆ ಪರಿಶ್ರಮ ಮಾಡ್ತಾ ಹೋಗ್ತೀರಿ ನೀವು. ಮತ್ತೆ ಸಾಧ್ಯ ಆದಷ್ಟು ಟೈಮ್ ವೇಸ್ಟ್ ಅನ್ನ ಅವಾಯ್ಡ್ ಮಾಡಿ ಅಂಡ್ ಬಿ ಅ ಗುಡ್ ಸ್ಟೂಡೆಂಟ್. ನಾವು ದ ಪ್ರೊಸೆಸ್, ಯಾವಾಗ ನೀವು UPSC ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಆಗ್ಲೇ ನೀವು ಆಫೀಸರ್ ಆಗ್ಬಿಟ್ರಿ. ಸೊ ಬಿಹೇವ್ ಲೈಕ್ ದಟ್ ಅಂಡ್ ಬಿ ಕಮಿಟೆಡ್ ಟು ದಟ್ ಪ್ರಿಪರೇಷನ್. ಬಿಲೀವ್ ಇನ್ ಹಾರ್ಡ್ ವರ್ಕ್. ಥ್ಯಾಂಕ್ ಯು.